ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಈ ತಿಂಗಳ ಪೂರ್ತಿ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲಗಳಿರುತ್ತೆ ಅನ್ನುವಂತಹದ್ದು ನಾವೀಗ ತಿಳಿಯೋಣ. ನೋಡಿ, ಮಕರ ರಾಶಿಯವರಿಗೆ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಸ್ಥಿರವಾಗಿ ಸಂಚಾರ ಮಾಡ್ತಾ ಇದೆ, ಯಾವ ದಿನಾಂಕಕ್ಕೆ ಯಾವ ಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂತಹದ್ದು, ಆ ಒಂದು ವಿಚಾರ ನಾವೀಗ ತಿಳಿಯೋಣ. ನೋಡಿ, ಸೂರ್ಯ ಬಂದು ಜುಲೈ 16ನೇ ತಾರೀಕಿಗೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಕುಜಗ್ರಹ ಜುಲೈ 28ನೇ ತಾರೀಕಿಗೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು. ನೋಡಿ, ಶುಕ್ರಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಜುಲೈ 26ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಈ ಮೂರು ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂತಹ ಗ್ರಹಗಳು. ಇನ್ನು ಉಳಿದ ಗ್ರಹಗಳು, ರಾಹು ಬಂದು ಕುಂಭರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಶನಿಗ್ರಹ, ಗುರುಗ್ರಹ ಮಿಥುನ ರಾಶಿಯಲ್ಲಿ, ಕಟಕ ರಾಶಿಯಲ್ಲಿ ಬುಧಗ್ರಹ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಇನ್ನು ಸಿಂಹ ರಾಶಿಯಲ್ಲಿ ಕೇತುಗ್ರಹ ಸಂಚಾರ ಮಾಡ್ತಾ ಇದ್ದಾನೆ. ಈ ಗ್ರಹಗಳು ಸ್ಥಿರವಾಗಿದ್ದರೂ ಕೂಡ ಸಂಚಾರದಲ್ಲಿರ್ತಕ್ಕಂತಹದ್ದು. ಮತ್ತು ಯಾವ ಗ್ರಹಗಳು ಏನು ಫಲ ಕೊಡುತ್ತೆ, ಆ ಒಂದು ರಾಶಿಯಿಂದ, ಆ ಸ್ಥಿತಿಯಿಂದ, ಸಂಚಾರದಿಂದ ನಿಮ್ಮ ರಾಶಿಗೆ ಸಿಗುವಂತಹ ಪ್ರತಿಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, ಮುಖ್ಯವಾಗಿ ನಿಮ್ಮ ರಾಶಿಗೆ ಈ ಒಂದು ತಿಂಗಳಲ್ಲಿ ಯಾವ ರೀತಿಯ ಒಂದು ಫಲಗಳಿದೆ ಅಂತ ನೋಡಿದ್ರೆ, ಮುಖ್ಯವಾಗಿ ನೀವು ಸ್ನೇಹಿತರಿಂದ ಒಳ್ಳೆಯ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದಾಗಿರುತ್ತೆ. ಒಳ್ಳೆಯ ರೀತಿ ಸುಖ ಪ್ರಾಪ್ತಿ ಯೋಗಗಳನ್ನ ಪಡೆಯುವಂತಹ ಅನುಕೂಲಗಳಿರುತ್ತೆ. ಈ ಒಂದು ವಿಷಯದಲ್ಲಿ ಗುರು ಮತ್ತು ಸೂರ್ಯನ ವಿಶೇಷವಾದಂಥ ರಾಜಯೋಗ ಬಲಗಳು ಸಿಗುವಂತಹದ್ದು. ನಿಮಗೆ ಆರೋಗ್ಯದಿಂದ ಹೊರಗಡೆ ಬರುವಂತಹ ಸಾಧ್ಯತೆ, ಆರೋಗ್ಯ ವಿಚಾರದಲ್ಲಿ ಯಾರೆಲ್ಲ ಸ್ವಲ್ಪ ವೈಪರೀತ್ಯದಿಂದಿತ್ತೋ ಅಂತಹವರಿಗೆ ಸ್ವಲ್ಪ ಚೇಂಜಸ್ ಬರುವಂತಹದ್ದಿರುತ್ತೆ. ಒಂದು ಉತ್ತಮವಾದಂತಹ ಫಲಗಳನ್ನು ನೀಡುವಂತಹದ್ದು. ಜುಲೈ 16ರ ನಂತರ ಸೂರ್ಯನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದರಿಂದ ನೀವು ಅಂದುಕೊಂಡಂತಹ ಕಾರ್ಯಗಳು, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಒಂದು ನಿರ್ಣಯಗಳು ಶ್ರೇಷ್ಠ ಮಟ್ಟದಲ್ಲಿ ಶುಭವನ್ನು ನೀಡುವಂತಹ ಸ್ಥಿತಿ ಸಿಕ್ಕಿಬಿಡತ್ತೆ. ಆ ಒಂದು ವಿಷಯದಲ್ಲಿ ಉತ್ತಮ ಫಲಾಫಲಗಳು ನಡೆಯುತ್ತೆ. ಮತ್ತು ಮಿತ್ರರಿಂದ ಬರುವಂತಹ ಪ್ರತಿಫಲಗಳು, ಭಾಗ್ಯದಿಂದ ಬರುವಂತಹ ಪ್ರತಿಫಲಗಳು ಕೂಡ ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಇನ್ನು ಆರೋಗ್ಯ ವಿಚಾರ ಅಂತ ಮಾತಾಡಿದೆ, ಆದರೆ ಸೂರ್ಯನಿಂದ ಪ್ರಭಾವದಿಂದ ಒಳ್ಳೆ ರೀತಿ, ಆದರೆ ಇಲ್ಲಿ ಕುಜ ಮತ್ತು ಕೇತು ರಾಹುವಿನಿಂದ ಸ್ವಲ್ಪ ದುಷ್ಟ ಪ್ರಭಾವಗಳು ಉಂಟಾಗುವಂಥ ಸ್ಥಿತಿ ಮಕರ ರಾಶಿಯವರಿಗೆ ಎಡವಟ್ಟು ಮಾಡುತ್ತೆ. ಏನಪ್ಪ ಅಂತಂದರೆ, ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥದ್ದು, ಶ್ವಾಸಬಾಧೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಬರುವಂತಹದ್ದು, ಮತ್ತು ಒಂದು ಪಿತ್ತಕೋಶಗಳಿಗೆ ಸಂಬಂಧಿಸಿದಂತೆ, ಉದರಕೋಶಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಬರುವಂತಹ ಸಮಸ್ಯೆಗಳು ಜಾಸ್ತಿ ಉಲ್ಬಣಿಸುತ್ತೆ. ಯಾರೆಲ್ಲ ಏಜ್ ಬ್ಯಾಕ್ಟ್ ತುಂಬ ವಯಸ್ಸಾದವರು ಇರ್ತೀರಾ, ಅಂತಹ ಜಾತಕಸ್ಥರಿಗೆ ಸರ್ಪದೋಷ, ಕಾಲಸರ್ಪದೋಷ, ಸರ್ಪ ಸಂಸ್ಕಾರ ದೋಷ ಇದ್ದಲ್ಲಿ ಅಂತಹವರು ಖಂಡಿತವಾಗಿಯೂ ಈ ತಿಂಗಳಲ್ಲಿ ಸ್ವಲ್ಪ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತುಂಬ ಅನಿವಾರ್ಯ ಆಗುತ್ತೆ. ಮತ್ತು ಇಲ್ಲಿ ಗ್ರಹಗಳ ದೃಷ್ಟಿ ಸಂಚಾರದ ಪ್ರಕಾರ ಆಪರೇಷನ್ಸ್ ಮಾಡಿಸ್ಕೊಳ್ಳುವಂತಹ ಸ್ಥಿತಿಗಳು ಕೂಡ ಎದುರಾಗುವಂತಹದ್ದಿದೆ. ಹಾಗಿದ್ದು ಬಹುಮುಖ್ಯವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ 9 ತಂಬಿಟ್ಟು ದೀಪಗಳನ್ನು ಬೆಳೆಸೋದ್ರಿಂದ ಮತ್ತು ಉರುಳಿಯನ್ನು ನೆನೆಸಿ ಬೆಲ್ಲದ ಜೊತೆ ಹಸುಗಳಿಗೆ ಕೊಡೋದ್ರಿಂದ ಶ್ರೇಷ್ಠ ಫಲ ಸಿಗುತ್ತೆ. ಹಾಗಾಗಿ ರಾಹು ಶಾಂತಿ ಅಂದರೆ ದುರ್ಗಾದೇವಿಯ ಒಂದು ಶಾಂತಿ ಪರಿಹಾರ, ಕೂಷ್ಮಾಂಡ ದೀಪವನ್ನು ಬೆಳೆಸೋದ್ರಿಂದ ಈ ಆರೋಗ್ಯದ ವೈಪರೀತ್ಯಗಳನ್ನು ನಿವಾರಿಸುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ತುಂಬ ಜಾಗೃತಿಯಿಂದ ಇರುವಂತಹದ್ದು ಮುಖ್ಯ. ಯಾಕೆಂದರೆ ನಿಮ್ಮ ಸ್ವಸ್ಥಾನ ಮನೆ ಕಡೆ ಏನೋ ಒಂದು ಅಡಚಣೆಗಳು, ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಆರೋಗ್ಯ ಸಮಸ್ಯೆಯಿಂದ ತುಂಬ ನಿಮಗೆ ದೂರ ಆಗುವಂತಹದ್ದು, ಖರ್ಚುಗಳು ಬರುವಂತಹದ್ದು ಆಗುತ್ತೆ. ಮತ್ತು ಆದಾಯಗಳು ಬರಬೇಕು ಅಂತಿರುತ್ತೆ. ಅಂತಹ ವಿಚಾರದಲ್ಲೂ ಸ್ವಲ್ಪ ಈ ಬರುತ್ತೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥವ್ರು ಕೂಡ ಕೊಡ್ದಿರಾಗೋಗುತ್ತೆ. ಅಂತಹವ್ರಿಗೆ ಮಧ್ಯೆ ನಿಮಗೆ ಸ್ವಲ್ಪ ಜಗಳ ಉಂಟಾಗುವಂತಹದ್ದು, ಅವ್ರಿಗೂ ನಿಮಗೂ ದ್ವೇಷ ಉಂಟಾಗುವಂತಹದ್ದು, ಗಲಾಟೆ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳು ಕೂಡ ಈ ಮೂರು ಗ್ರಹಗಳ ದೃಷ್ಟಿ ಸಂಚಾರ ಸ್ಥಿತಿಯಿಂದ ಮಾತ್ರ ಆಗುತ್ತೆ. ಮತ್ತು ಯಾರ ಜಾತಕದಲ್ಲಿ ಕಾಲಸರ್ಪ ದೋಷ, ಸರ್ಪ ಸಂಸ್ಕಾರ ದೋಷ, ರಾಹುಕೇತು ದೋಷ ಪ್ರಭಾವಗಳು, ಕುಜದೋಷ ಪ್ರಭಾವಗಳು ಇದೆಯೋ ಅಂತಹವರಿಗೆ ಖಂಡಿತವಾಗಿಯೂ ಎಫೆಕ್ಟ್ ಆಗುತ್ತೆ. ನಿಮ್ಮ ರಾಶಿಯವರಿಗೆಲ್ಲರಿಗೂ ಕೂಡ ಅಪಸ್ಯವ್ಯದಲ್ಲಿರ್ತಕ್ಕಂತಹ ಪ್ರಭಾವ ಇದೆ. ಹಾಗಾಗಿ ರಾಹುಕೇತು ಪ್ರಭಾವ ಭೂಮಿ ಮೇಲಿರ್ತಕ್ಕಂತಹ ಒಂದು ಸ್ಥಿತಿ ಅರ್ಧ ಫಲ ದೋಷ ಅಂತೇಳಿ ಹೇಳ್ಬಿಟ್ಟು ಅದಕ್ಕೆ ಬಹಳಷ್ಟು ದುರ್ಘಟನೆಗಳು ನಡೀತಾ ಇದೆ. ನಾವು ಈಗ ನೋಡ್ತಾ ಇದ್ದೀವಿ. ಅವೆಲ್ಲವೂ ಕೂಡ ನಡೀತಾ ಇರೋದ್ರಿಂದ
ಈಗ ನಾವು ಗೋಚಾರದಲ್ಲಿ ನೋಡ್ತಾ ಇರ್ತಕ್ಕಂತಹ ಅಪಸ್ಯವ್ಯದ ಒಂದು ರಾಹುಕೇತುವಿನ ಪ್ರಭಾವ ಭೂಮಿ ಮೇಲೆ 50-50 ಅಂದರೆ ಅರ್ಧ ಪಟ್ಟು ದೋಷದಲ್ಲಿದೆ, ಅರ್ಧ ಪಟ್ಟು ಬಲದಲ್ಲಿದೆ. ಅದಕ್ಕೋಸ್ಕರನೇ ಈ ಭೂಮಿಗೆ ಬರ್ತಾ ಇರ್ತಕ್ಕಂಥ ಎಫೆಕ್ಟು, ಭೂಮಿಯಲ್ಲಿರ್ತಕ್ಕಂಥ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ದುರ್ಘಟನೆಗಳು ಅಂದರೆ ಯುದ್ಧಗಳಾಗಿರ್ಬೋದು, ವಿಮಾನ ದುರ್ಘಟನೆಗಳಾಗಿರ್ಬೋದು, ಮತ್ತು ಮಳೆಯಿಂದ ಆಗುವಂಥ ಅನಾಹುತಗಳು, ಪ್ರಾಣ ನಷ್ಟಗಳು ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಭೂಮಿ ಮೇಲೆ ಈ ಒಂದು ಪ್ರಭಾವದಿಂದಲೇ. ಅದಕ್ಕೋಸ್ಕರ ಈ ಒಂದು ಪ್ರಭಾವ ನಿಮ್ಮ ಜಾತಕಗಳಲ್ಲಿ ಯಾರಿಗೆ ದೋಷಗಳಿದೆಯೋ ಅಂತಹವರಿಗೆ ಕಂಪಲ್ಸರಿ ಈ ಒಂದು ತಿಂಗಳಲ್ಲಿ ಹೊಡೆಯುತ್ತೆ ಎಫೆಕ್ಟು. ಹಾಗೆ ತುಂಬ ಜಾಗೃತೆಯಿಂದರೆ ಈ ಸಮಯದಲ್ಲಿ ನೀವು ಈ ಒಂದು ಸರ್ಪ ಸಂಸ್ಕಾರ ಶಾಂತಿ ಪರಿಹಾರಗಳು ಮತ್ತು ಸರ್ಪದೋಷ ಪರಿಹಾರ ಶಾಂತಿಗಳು ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರಿಪೂರ್ಣವಾಗಿ ಸಮಾಪ್ತಿಯಾಗಿ ಕ್ಲಿಯರ್ ಆಗಿಬಿಡುತ್ತೆ. ಈ ದೋಷ ಪರಿಹಾರ ಮಾಡ್ಕೊಳ್ಳಿ, ಸುಫಲ ಸಿಗತ್ತೆ. ಒಟ್ಟಾರೆಯಾಗಿ ನಿಮಗೆ ಈ ಒಂದು ಗ್ರಹದ ವೈಪರೀತ್ಯ ತುಂಬ ಜಾಸ್ತಿ ಇದೆ. ಇನ್ನು ಸ್ವಲ್ಪ ಪೂರ್ವ ಪುಣ್ಯ ಫಲಪ್ರಾಪ್ತಿ ಜುಲೈ 26ವರೆಗೂ ಚೆನ್ನಾಗಿದೆ. ಅದಕ್ಕೆ ಸುಫಲದಾಯಕವಾದ ಅನುಕೂಲಗಳು, ವೃತ್ತಿಯಲ್ಲಿ ಸ್ವಲ್ಪ ಇನ್ಕ್ರಿಮೆಂಟ್ ಸಿಗತ್ತೆ, ಧನಾಗಮ ಆಗುವಂತಹದ್ದು, ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಬಡ್ತಿ ಜಾಸ್ತಿ ಆಗುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಉಂಟಾಗುತ್ತೆ ಬಹಳಷ್ಟು ಜನಕ್ಕೆ. ಇನ್ನು ವಿಶೇಷವಾಗಿ ಪ್ರಯತ್ನ ಕಾರ್ಯದಲ್ಲಿ ಬಲಾಬಲಗಳು ಚೆನ್ನಾಗಿದೆ. ಮತ್ತು ಇನ್ವೆಸ್ಟ್ಮೆಂಟ್ ಖರ್ಚು ಮಾಡೋ ವಿಚಾರ, ಸುಖಕ್ಕೋಸ್ಕರ ಖರ್ಚುಗಳು ಮಾಡುವಂತಹದ್ದು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ವೈಯಕ್ತಿಕವಾಗಿ ಅಭಿವೃದ್ಧಿ, ಹಣಕಾಸಿನ ವಿಚಾರ, ಸ್ವಲ್ಪ ಮಾತೃಸ್ಥಾನದಲ್ಲಿ ಮಾಡುವಂತಹ ಕೆಲವೊಂದು ಒಂದು ಅನುಕೂಲತೆಗಳ ವಿಚಾರದಲ್ಲಿ ಒಳ್ಳೆಯ ರೀತಿಯ ಅಭಿಪ್ರಾಯಗಳು ನಡೆಯುತ್ತೆ, ಉತ್ತಮವಾಗಿದೆ. ಸ್ವಲ್ಪ ರಾಹುಕೇತು ಪ್ರಭಾವ ಹಣಕಾಸಿನ ವ್ಯವಹಾರ ಮತ್ತು ಆರೋಗ್ಯ ವಿಚಾರದಲ್ಲಿ ಪೆಟ್ಟು ಕೊಡುತ್ತೆ. ಈ ಎರಡೂ ಗ್ರಹಗಳಿಗೆ ತುಂಬ ಬಹುಮುಖ್ಯವಾಗಿ ಪರಿಹಾರ ಇಂಪಾರ್ಟೆಂಟ್ ಆಗಿರುತ್ತೆ ಈ ತಿಂಗಳಲ್ಲಿ. ಎಲ್ಲರಿಗೂ ಕೂಡ ಈ ಒಂದು 4 ಗ್ರಹಗಳ ಒಂದು ವೈಪರೀತ್ಯ ಬಿಟ್ಟರೆ ಬೇರೆ ಗ್ರಹಗಳ ಒಂದು ಪ್ರತಿಫಲ ಚೆನ್ನಾಗಿದೆ. ಎಲ್ಲರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ಸಿಕ್ಕಲಿ ಅಂತ ಒಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.